ಹಾಯ್ ಎವ್ರಿವನ್, ಯಾವಾಗಲೂ ಒಂದೇ ತರದ ಪಲ್ಯಗಳನ್ನ ಮಾಡ್ಕೊಂಡು ಬೇಜಾರಾಗಿದ್ಯಾ? ಇವತ್ತು ನಾನು ಒಂದು ಡಿಫ್ರೆಂಟ್ ಆದ ನಾರ್ತ್ ಇಂಡಿಯನ್ ಸ್ಟೈಲ್ ದಹಿ ಶಿಮ್ಲಾ ಮಿರ್ಚ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಚಪಾತಿ, ರೋಟಿ, ನಾನ್ ಹಾಗೂ ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್. ತುಂಬಾನೇ ಮೈಲ್ಡ್ ಮಸಾಲೆ ಇರುತ್ತೆ. ಇದಕ್ಕೆ ಬಳಸುವಂತ ಇಂಗ್ರೀಡಿಯೆಂಟ್ಸ್ಗಳು ಈ ದಹಿ ಶಿಮ್ಲಾ ಮಿರ್ಚ್ಗೆ ಡಿಫ್ರೆಂಟ್ ಫ್ಲೇವರ್ ಮತ್ತೆ ಟೇಸ್ಟ್ ಕೊಡತ್ತೆ. ಏನಾದ್ರೂ ಕ್ವಿಕ್ ಆಗಿ ಒಂದು ಸೈಡ್ ಡಿಶ್ ಮಾಡ್ಕೋಬೇಕು ಅಂತ ಅನಿಸಿದಾಗ ಈ ದಹಿ ಶಿಮ್ಲಾ ಮಿರ್ಚ್ ಒಂದು ಬೆಸ್ಟ್ ಆಪ್ಷನ್ ಅನ್ಬೋದು. ಅಷ್ಟು ಸಿಂಪಲ್ ಆಗಿದೆ ಈ ರೆಸಿಪಿ. ದಹಿ ಶಿಮ್ಲಾ ಮಿರ್ಚ್ಗೆ ಒಂದು ಫ್ಲೇವರ್ಫುಲ್ ಆದ ಮಸಾಲಾ ಪೌಡರ್ ಮಾಡ್ಕೋಬೇಕು. ಅದಕ್ಕೆ ಒಂದು ಪ್ಯಾನ್ ನಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜನ ಲೈಟ್ ಆಗಿ ಹುರ್ಕೊಳ್ಳಿ, ತುಂಬಾ ಫ್ರೈ ಮಾಡ್ಕೊಳ್ಳೋದೇನು ಬೇಡ. ಇನ್ನೇನು ಶೇಂಗಾ ಬೀಜದ್ದು ಸಿಪ್ಪೆ ಸುಲಿಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಸೋಂಪಿನ ಕಾಳು 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಲೈಟ್ ಆಗಿ 1 ನಿಮಿಷ ಹುರ್ಕೊಳ್ಳಿ. ಇದನ್ನು ಹುರಿತಿದ್ದಂಗೆ ಸೋಂಪಿನ ಕಾಳಿಂದೆಲ್ಲ ಒಳ್ಳೆ ಘಮ ಬರ್ತಾ ಇರತ್ತೆ. ಈ ದಹಿ ಶಿಮ್ಲಾ ಮಿರ್ಚ್ಗೆ ಮೇನ್ ಫ್ಲೇವರ್ ಮತ್ತೆ ಟೇಸ್ಟ್ ಕೊಡೋದು ಈಗ ಹುರ್ಕೊಳ್ತಾ ಇರೋ ಇಂಗ್ರೀಡಿಯೆಂಟ್ಸ್ ಗಳಿಂದ. ಇದನ್ನು ಹುರ್ಕೊಂಡಿದ್ದಾಗಿದೆ. ಈಗ ಇದನ್ನ ಆರಿಸಿ ಪೌಡರ್ ಮಾಡ್ಕೋಬೇಕು. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕ್ಯಾಪ್ಸಿಕಮ್ನ ಈ ರೀತಿ ಉದ್ದುದ್ದ ಹೆಚ್ಕೊಂಡಿರೋದನ್ನ ಹಾಕಿ, ಹಾಗೆ 2 ದೊಡ್ಡ ಈರುಳ್ಳಿನ ಕ್ಯಾಪ್ಸಿಕಮ್ ತರನೇ ಉದ್ದುದ್ದ ಹೆಚ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಈಗ ಹುರಿದು ಗ್ರೈಂಡ್ ಮಾಡ್ಕೊಂಡ ಮಸಾಲಾ ಪೌಡರ್, ಹಾಗೆ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಹಾಕೊಳ್ಳಿ, ಇದು ಕೂಡ ಒಳ್ಳೆ ಟೇಸ್ಟ್ ಕೊಡತ್ತೆ. ನಂತರ ಖಾರಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಕೊನೆಯದಾಗಿ ಇದಕ್ಕೆ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ದಹಿ ಶಿಮ್ಲಾ ಮಿರ್ಚ್ಗೆ ಬಳಸುವಂತ ತರಕಾರಿ ಅಂದ್ರೆ ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿ ಅಷ್ಟೇ. ಇದಕ್ಕೆ ಜಾಸ್ತಿ ತರಕಾರಿಗಳನ್ನ ಹೆಚ್ಕೋಬೇಕು ಅನ್ನೋ ತಲೆ ಬಿಸಿನೂ ಇರಲ್ಲ, ಜಾಸ್ತಿ ಪ್ರಿಪರೇಷನ್ನು ಬೇಕಾಗಲ್ಲ. ಅಷ್ಟು ಸಿಂಪಲ್ ರೆಸಿಪಿ ಇದು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಒಂದು ಕಡಾಯಿಯಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಇಂಗು ಹಾಕಿ, 1 ಟೇಬಲ್ ಸ್ಪೂನ್ ಅಷ್ಟು ಚಿಕ್ಕದಾಗಿ ಹೆಚ್ಕೊಂಡ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಈ ದಹಿ ಶಿಮ್ಲಾ ಮಿರ್ಚ್ಗೆ ಬೆಳ್ಳುಳ್ಳಿ ಕೂಡ ಎಕ್ಸ್ಟ್ರಾ ಫ್ಲೇವರ್ನ ಆಡ್ ಮಾಡತ್ತೆ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡ ಮಿಕ್ಸ್ಚರ್ನ ಹಾಕೊಂಡು ಆ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಬಿಡಬೇಕು. ಇದಕ್ಕೆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಈ ದಹಿ ಶಿಮ್ಲಾ ಮಿರ್ಚ್ನಲ್ಲಿ ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿಯಾಗಿ ಇದ್ರೇನೆ ಟೇಸ್ಟ್ ಚೆನ್ನಾಗಿರತ್ತೆ. ಮತ್ತೆ ಈರುಳ್ಳಿಯಲ್ಲೇ ಸ್ವಲ್ಪ ನೀರಿನಂಶ ಇರೋದ್ರಿಂದ ಅದರಲ್ಲೇ ಆ ಮಸಾಲೆ ಎಲ್ಲ ಅರ್ಧ ಬೆಂದ್ಕೊಳ್ಳತ್ತೆ. ಇವಾಗ ಲೋ ಫ್ಲೇಮ್ನಲ್ಲಿ ಈ ಮಸಾಲೆನ ಒಂದು 4 ರಿಂದ 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ಒಂದು 5 ನಿಮಿಷದ ನಂತರ ಆ ಈರುಳ್ಳಿ ನೀರು ಬಿಟ್ಕೊಂಡಿರತ್ತಲ್ಲ, ಅದರಲ್ಲೇ ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತೆ ಹಾಕಿರೋ ಮಸಾಲೆ ಎಲ್ಲ ಅರ್ಧ ಬೆಂದಿರತ್ತೆ. ಇವಾಗ ಇದಕ್ಕೆ 1 ಕಪ್ ಅಷ್ಟು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಈ ಮೊಸರನ್ನ ಹಾಕೊಳ್ಳಬೇಕಾದ್ರೆ ಫ್ಲೇಮ್ನ ಲೋನಲ್ಲಿ ಇಟ್ಕೊಳ್ಳಿ, ಇಲ್ಲ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಫ್ಲೇಮ್ನ ಆನ್ ಮಾಡ್ಕೋಬಹುದು. ಹಾಗೆ ಈ ಮೊಸರನ್ನ ಹಾಕೊಳ್ಳಬೇಕಾದ್ರೆ ಮೊಸರನ್ನ ಚೆನ್ನಾಗಿ ಈ ರೀತಿ ಬೀಟ್ ಮಾಡಿ ಹಾಕೊಳ್ಳಿ. ಹಾಗೆ ಹಾಕಿದ್ರೆ ಮೊಸರು ಒಡಿದ ಹಾಗೆ ಕಾಣಿಸತ್ತೆ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿ ಸೈಡ್ನಲ್ಲಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಲೋ ಫ್ಲೇಮ್ನಲ್ಲಿ ಮತ್ತೆ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡೋಣ. ನೋಡಿ, ಒಂದು 5 ನಿಮಿಷದ ನಂತರ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿ ಎಣ್ಣೆ ಎಲ್ಲ ಬಿಟ್ಕೊಂಡಿರತ್ತೆ. ಲಿಡ್ ಓಪನ್ ಮಾಡ್ತಿದ್ದಂಗೆ ಹುರಿದು ಪುಡಿ ಮಾಡಿ ಹಾಕೊಂಡ ಮಸಾಲೆದು ಒಳ್ಳೆ ಘಮ ಬರ್ತಾ ಇರತ್ತೆ. ಮೊಸರು ಹಾಕಿರೋದ್ರಿಂದ ಒಂದ್ ರೀತಿ ಕ್ರೀಮಿ ಆಗಿರತ್ತೆ ಈ ಮಸಾಲೆ. ಈಗ ತುಂಬಾನೇ ಡಿಫ್ರೆಂಟ್ ಟೇಸ್ಟ್ ಕೊಡೋ ತುಂಬಾನೇ ರುಚಿಯಾದ ದಹಿ ಶಿಮ್ಲಾ ಮಿರ್ಚ್ ರೆಡಿಯಾಗಿದೆ. ಸಡನ್ ಆಗಿ ಏನಾದ್ರೂ ಸೈಡ್ ಡಿಶ್ ಮಾಡ್ಕೋಬೇಕು ಅಂತ ಅನಿಸಿದಾಗ ಈ ರೀತಿ ದಹಿ ಶಿಮ್ಲಾ ಮಿರ್ಚ್ನ ಮಾಡ್ಕೋಬಹುದು. ತುಂಬಾನೇ ಸಿಂಪಲ್ ಆಗಿ ಡಿಫ್ರೆಂಟ್ ಟೇಸ್ಟ್ ಇರತ್ತೆ. ಖಂಡಿತ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ದಹಿ ಶಿಮ್ಲಾ ಮಿರ್ಚ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ ಆದ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.